ಉದ್ದೇಶ ಇಷ್ಟೇ, ಭಾರತದ ಘನತೆ ಮತ್ತು ಏಕತೆಗೆ ಅಡಿಪಾಯ ಆಗಿರ್ತಕ್ಕಂಥ ಅಂಬೇಡ್ಕರ್ ಅವರನ್ನು ಅವಮಾನ ಮಾಡಿರ್ತಕ್ಕಂಥದ್ದು ಈಗಾಗಲೇ ದೇಶಾದ್ಯಂತ ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇದೆ. ಆದರೂ ಒಬ್ಬ ರಾಜಕಾರಣಿ ಆದವರಿಗೆ ಒಂದು ಕಾಮನ್ ಸೆನ್ಸ್ ಇರಬೇಕು, ಇಲ್ಲ ಹ್ಯೂಮನ್ ಸೆನ್ಸ್ ಇರಬೇಕು. ರಾಜಕಾರಣಿಗಳಿಗೆ ಕಾಮನ್ ಸೆನ್ಸು ಇಲ್ಲ, ಹ್ಯೂಮನ್ ಸೆನ್ಸು ಇಲ್ಲಂಗೆ ಆಗ್ಬಿಟ್ಟಿದೆ. ಹಂಗಾಗಿ ಪಾರ್ಲಿಮೆಂಟಲ್ಲಿ ಕಾಮನ್ ಸೆನ್ಸು ಇಲ್ಲ, ಹ್ಯೂಮನ್ ಸೆನ್ಸು ಇಲ್ಲದೇ ಇವತ್ತು ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಿದ್ದಾರೆ. ಅಂಬೇಡ್ಕರ್ ಸಾಹೇಬ್ರಿಗೆ ಅವಮಾನ ಮಾಡೋದು ಅಂದರೆ ರಾಷ್ಟ್ರಕ್ಕೆ ಮಾಡೋದಂಥ ಅವಮಾನ. ಈಗ ಜನವರಿ 20 ಧ್ವಜ ಹಾರಿಸ್ತಿರಲ್ಲಪ್ಪ, ಸನ್ಮಾನ್ಯ ಮೋದಿಯವರೇ, ಸನ್ಮಾನ್ಯ ಅಮಿತ್ ಶಾ ಅವರೇ, ನಿಮಗೆ ಘನತೆ ಗೌರವ ಇರ್ತದ? ನಿಮಗೆ ನಾಚಿಕೆ ಮಾನ ಮರ್ಯಾದೆ ಐತೇನ್ರಪ್ಪ? ಈ ದೇಶಕ್ಕೆ ಕಾನೂನು ಕೊಟ್ಟಂಥ, ಅದರಲ್ಲೂ ನಿಮಗೂ ಓಟ್ ನಕ್ಕನ್ನು ಕೊಟ್ಟು ನಿಮ್ಮನ್ನು ಸಂಸತ್ ಭವನಕ್ಕೆ ಕಳಿಸ್ತಂಥ ಅಂಬೇಡ್ಕರ್ಗೆ ನೀವು ಪ್ಯಾಸನ್ ಅಂತಿರಲ್ಲ. ನಿಮಗೆ ಪ್ಯಾಸನ್ ಇರ್ಬೋದು ರೀ, ನಮಗೆ ಅಂಬೇಡ್ಕರ್ ಉಸಿರು ಪ್ರಾಣ. ಇಂಥ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರೆ ನೀವು ಇನ್ನೂ ಕ್ಯಾಬಿನೆಟ್ ಕರೆದು ತಪ್ಪಾಯಿತು ಅಂತ ಕೇಳಲಿಲ್ಲ, ಅವ್ರಿಗೆ ಒಂದು ಶಿಕ್ಷೆ ಮಾಡಿಲ್ಲ, ಅವ್ರನ್ನ ವಜಾ ಮಾಡಿಲ್ಲ ಅಂದಮೇಲೆ ನೀವು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದ್ರೋಹ ಮಾಡ್ತಿದ್ದೀರಿ, ಸಂವಿಧಾನಕ್ಕೆ ದ್ರೋಹ ಮಾಡ್ತಿದ್ದೀರಿ, ಇಡೀ ದೇಶದ ಜನಕ್ಕೆ ದ್ರೋಹ ಮಾಡ್ತಿದ್ದೀರಿ ಅನ್ನೋದು ಗೊತ್ತಾಗಿದೆ. ಡೆಲ್ಲಿ ಏನು ದೂರ ಇಲ್ಲ, ನಮಗೆ ಎಲ್ಲ ಟ್ರೈನ್ಗಳನ್ನೂ ಬುಕ್ ಮಾಡ್ಕೊಂಡು ಬರ್ತೀವಿ. ನಾವು ಇಡೀ ಲಕ್ಷ ಜನ, 40 ಕೋಟಿ ದಲಿತರಿದ್ದೀವಿ, 30 ಕೋಟಿ ಮುಸ್ಲಿಮರಿದ್ದಾರೆ, 25 ಕೋಟಿ ಹಿಂದುಳಿದ ವರ್ಗ ಇದೆ, 100 ಕೋಟಿ ನಾವೇ ಇದ್ದೀವಿ. ಅದು ಹೆಂಗೆ ಸರ್ಕಾರ ಮಾಡ್ತಿರೋ ನಾವು ನೋಡ್ತೇವೆ. ತಕ್ಷಣದಲ್ಲಿ ಇವತ್ತಿನಿಂದಲೇ ನಾವು ನಿಮಗೆ ಹೇಳ್ತಾ ಇದ್ದೇವೆ, ಕ್ಷಮೆ ಕೇಳಬೇಕು. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅಂಬೇಡ್ಕರ್ ಬಗ್ಗೆ ಎಲ್ಲೂ ಆ ಥರದ ಒಂದು ಮನಸ್ಥಿತಿಯಲ್ಲಿ ಮಾತಾಡಬಾರ್ದು. ಇಂಥ ಕೊಳಕು ಮನಸ್ಸಿಟ್ಕೊಂಡು ಹೆಂಗೆ ಸರ್ಕಾರ ನಡೆಸ್ತೀರಾ? ಹಾಗಾಗಿ ಈ ಒಂದು ಪ್ರತಿಭಟನೆ ಇವತ್ತು 7 ಗಂಟೆಯಿಂದ ನಾವು ಮೈಸೂರು ಬಂದು ಕರೆ ಕೊಟ್ಟಿದ್ವಿ. ಎಲ್ಲ ಸಮುದಾಯದ ಎಲ್ಲ ಮುಖಂಡರು, ಎಲ್ಲ ಸಂಘಟನೆಗಳು ಇದಕ್ಕೆ ಪಾಲ್ಗೊಂಡಿದ್ದಾರೆ. ಸಿಟಿ ಬಸ್ ಸ್ಟ್ಯಾಂಡ್ ಆಗ್ಬೋದು, ಮಣಿಪಾಲ್ ಸೆಂಟರ್ ಆಗ್ಬೋದು, ಕೊಲಂಬಿಯಾ ಎಸ್ ಸಿ ಆಗಿರ್ಬೋದು, ನಮ್ಮ ಅರಸು ರೋಡ್ ಆಗಿರ್ಬೋದು, ನಮ್ಮ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಇನ್ನೇನು 10 ಗಂಟೆಗೆ ಬರ್ತಾಯಿದ್ದಾರೆ. ಈ ಬಂದನ್ನು ನಾವು ಸಾರ್ವಜನಿಕರಿಗೆ ಕೇಳ್ಕೊಳ್ತಾ ಇದ್ದೇವೆ. ಒಂದು ದಿವಸ ನಾವು ಅದನ್ನು ತಡ್ಕೊಳ್ಬೇಕು. ಯಾಕೆಂದರೆ ದೇಶಕ್ಕಾದಂಥ ಅವಮಾನ, ರಾಷ್ಟ್ರ ನಾಯಕರಿಗೆ ಅವಮಾನ ಆದರೆ ಸಡೆಸನ್ ಚಾರ್ಜ್ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಹೇಳ್ತಾರೆ. ಇನ್ನೂ ಯಾಕೆ ಹಾಕಿಲ್ಲ ಅಮಿತ್ ಶಾ ಮೇಲೆ? ಆಗ ನಿಮ್ಮ ಕೈಲಿ ಯಾವ ಪೆನ್ ಇದ್ದಾವೆ? ಕೋಮುವಾದದ ಪೆನ್ ಇದೆಯಾ? ಮನುವಾದದ ಪೆನ್ ಇದೆಯಾ? ಇಲ್ಲ ಕಾನೂನಿನ ಪೆನ್ ಹಿಡ್ಕೊಂಡಿದ್ದೀರಾ ನೀವು ನ್ಯಾಯಾಧೀಶರು? ನ್ಯಾಯಾಧೀಶರ ಬಗ್ಗೆ ಎಲ್ಲೂ ಮಾತಾಡಬಾರ್ದು ಅಂತೀರಾ? ನ್ಯಾಯಾಂಗದ ಬಗ್ಗೆ ನಮಗೆ ಗೌರವ ಇದೆ, ನ್ಯಾಯಾಧೀಶರ ಬಗ್ಗೆ ನಮಗೆ ಗೌರವ ಇದೆ. ನೀವು ಸುಮೋಟೋ ಕೇಸ್ ಹಾಕಿಲ್ಲ, ಇನ್ನೂ ಪ್ಯಾಸನ್ ಅಂತಿರಲ್ಲ. ನಿಮಗೆ ಪ್ಯಾಸನ್ ಇಟ್ಕೊಳ್ಳಿ. ಇದನ್ನು ಗಮನಿಸಿ ನೀವೊಂದು ಸುಮೋಟೋ ಕೇಸ್ ಹಾಕ್ಬೋದಾಯಿತು 124ನ, ಹಾಕಿಲ್ಲ. ಹಾಗಾಗಿ ನಾವು ಇವತ್ತು ಬೀದಿಗಿಳಿದಿದ್ದೇವೆ. ಈ ನೆಲದ ಕಾನೂನನ್ನು ಗೌರವಿಸಬೇಕು, ಅಂಬೇಡ್ಕರ್ನ ಗೌರವಿಸಬೇಕು, ರಾಷ್ಟ್ರ ನಾಯಕರನ್ನ ಗೌರವಿಸಬೇಕು. ಆ ನಿಟ್ಟಿನಲ್ಲಿ ಈ ಬಂದ್ ಯಶಸ್ವಿ ಆಗ್ತಾಯಿದೆ. ಮಂಡ್ಯದಲ್ಲೂ ಬಂದಾಗಿದೆ, ಕೋಲಾರ ಬಂದಾಗಿದೆ, ಹಾಸನ ಬಂದಾಗಿದೆ, ಕಲಬುರಗಿ ಬಂದಾಗಿದೆ, ಬಿಜಾಪುರ ಬಂದಾಗಿದೆ, ಕೊಪ್ಪಳ ಬಂದಾಗಿದೆ, ಚಾಮರಾಜನಗರ ಬಂದಾಗಿದೆ. ಎಲ್ಲ ಕಡೆ ಬಂದಾಯ್ತಿದ್ರು ನಿಮಗೆ ಕಿವಿ ಕೂಡಾಗ್ಬಿಟ್ಟಿದೆಯಲ್ಲ, ಕಣ್ಣು ಕಾಣ್ತಾ ಇಲ್ವ? ನೀವು ಯಾಕೆ ಅಲ್ಲಿದ್ದೀರಿ? ನೀವು ಪಾರ್ಲಿಮೆಂಟ್ನ ಘನತೆಗೆ ನೀವು ಕಪ್ಪು ಚುಕ್ಕಿ ಇದ್ದಾಗ ನೀವೆಲ್ಲ. ಹಾಗಾಗಿ ಇದನ್ನು ಬಿಡಿ. ಇನ್ನು ಮುಂದೇನಾದರೂ ನೀವು ಅಂಬೇಡ್ಕರ್ಗೆ ಗೌರವ ಕೊಡಬೇಕು, ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಡೆಲ್ಲಿ ಚಲೋನ ನಾವೆಲ್ಲ ಕೂತು ಮಾತಾಡ್ತಾ ಇದ್ದೀವಿ, ಡೆಲ್ಲಿ ಚಲೋ ಮಾಡ್ತೀವಿ ಅಂತಕ್ಕಂಥ ಮಾತು ಈ ಸಂದರ್ಭಕ್ಕೆ ಹೇಳ್ತೇನೆ. ಜೈ ಭೀಮ್.